ಸ್ನೇಹಿತರೆ, ನೀವು ಇದು ನೋಡ್ಬೋದು. ಇದು ಯಾವುದೋ ಮಾರತಹಳ್ಳಿ ಅಲ್ಲ, ಸಿಲ್ಕ್ ಬೋರ್ಡ್ ಅಲ್ಲ, ಗೊರಗುಂಟೆಪಾಳ್ಯ ಅಲ್ಲ. ಇದು ಬೆಂಗಳೂರು ಹೊರವಲಯದಲ್ಲಿರೋ ಕೊಳ್ಳೂರು ಗ್ರಾಮ. ಇದು ಇಲ್ಲಿ ಪ್ರತಿನಿತ್ಯ ಸುಮಾರು 170 ಟ್ರೈನ್ ಓಡಾಡುತ್ತೆ. ಮತ್ತು ಒಂದು ಸಲ ಗೇಟ್ ಹಾಕಿದಾಗ 30 ನಿಮಿಷ 40 ನಿಮಿಷ ಕಾಯಲೇಬೇಕಾಗಿರೋ ಅಂಥ ಪರಿಸ್ಥಿತಿ ಇದೆ. ಯಾಕಂದರೆ ಇಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇಲ್ಲ, ಅಂಡರ್ ಪಾಸ್ ಇಲ್ಲ. ಇದು ದುಡ್ಡು ಸ್ಯಾಂಕ್ಷನ್ ಆಗಿ 6-7 ವರ್ಷ ಕಳೆದ್ರು ಇಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಸರ್ಕಾರಗಳು ಬದಲಾದವು. ಮೊದಲು BJP ಸರ್ಕಾರ ಇತ್ತು, ಆ ಟೈಮಲ್ಲೂ ಇಲ್ಲಿ ಕೆಲಸ ಆಗಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಈ ಟೈಮಲ್ಲೂ ಕೆಲಸ ಆಗಲಿಲ್ಲ. ಸರ್ಕಾರ ಬದಲಾಯಿತು, ಶಾಸಕರು ಬದಲಾದರು, ಮತ್ತು MP ಗಳು ಬದಲಾದರು, ಆದರೂ ಇಲ್ಲಿ ಕೆಲಸ ಸ್ಟಾರ್ಟ್ ಆಗಿಲ್ಲ. ನೀವು ನೋಡ್ಬೋದು ಪ್ರತಿನಿತ್ಯ ಎಷ್ಟು ಗಾಡಿಗಳು ಓಡಾಡುತ್ತೆ ಅಂತ. ಇಲ್ಲಿ ತುಂಬ ಚಿಕ್ಕದ್ರಿಂದ ಹೆವಿ ವೆಹಿಕಲ್ಸ್ವರೆಗೂ ಓಡಾಡುತ್ತೆ. ನೀವು ರಸ್ತೆ ಸ್ಥಿತಿನೂ ನೋಡ್ಬೋದು. ಇಲ್ಲಿ ಒಂದು ವರ್ಷದಲ್ಲಿ 4-5 ಸಲ ರಸ್ತೆ ಹಾಕಿದ್ರು ಇಲ್ಲಿ ಇದೇ ಗೋಳು. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಮತ್ತು ಇಲ್ಲಿ ಜನ ಆಟೋ ಓಡಿಸೋರಿಗೂ ತುಂಬ ತೊಂದರೆ ಆಗುತ್ತೆ, ಕಾರ್ ತೊಗೊಬರೋರಿಗೂ ತೊಂದರೆ ಆಗುತ್ತೆ. ಯಾರೇ ಆಗಲಿ ಇಲ್ಲಿ 30ರಿಂದ 40 ನಿಮಿಷ ಕಾಯಲೇಬೇಕಾಗಿರೋ ಪರಿಸ್ಥಿತಿ ಇದೆ. ಮತ್ತು ಇಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂದರೂ ಒಂದು 30-40 ಬಸ್ಸು ಓಡಾಡುವಂಥ ಜಾಗ ಇದು. ಆದರೆ ಇಲ್ಲಿ ಯಾವುದೇ ಬಸ್ಸು ತುಂಬ ಅರ್ಧಕ್ಕರ್ಧ ಬಸ್ಸುಗಳು ಈ ಕಡೆ ಬರೋದೇ ಇಲ್ಲ. ಈಗ ತಿಮ್ಚಟ್ನಳ್ಳಿ ಕ್ರಾಸ್ ಅಂತ ಇದೆ, ಅಲ್ಲೇ ತಿರ್ಸ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಯಾಕಂದರೆ ಇಲ್ಲಿ ಗೇಟ್ ಸಮಸ್ಯೆ ಇರೋದ್ರಿಂದ ಯಾವುದೇ ಬಸ್ಸುಗಳು ಈ ಕಡೆ ಬರ್ತಾ ಇಲ್ಲ. ಸರ್ಕಾರಿ ಬಸ್ಸುಗಳು ಯಾವುದೇ ಬರ್ತಾ ಇಲ್ಲ. ಮತ್ತು ಇಲ್ಲಿ ಜನ ಬಸ್ಗೋಸ್ಕರ ಕಾಯೋ ಜನ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ಈ ರೂಟಲ್ಲಿ ತುಂಬ ಆಟೋಗಳು ಓಡಾಡ್ತವೆ. ಅದು ಆಟೋ ಆದಾಯನೇ ನಂಬ್ಕೊಂಡಿರೋ ಜನ ಇದ್ದಾರೆ ಇಲ್ಲಿ ಗೇಟ್ ಸಮಸ್ಯೆಯಿಂದ ಆಟೋ ಮೊದಲು 1,500-2,000 ಗಳಿಸ್ತಾ ಇದ್ದವರು ಇವತ್ತು 500,000ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ಗೇಟು ಹಾಕಿದಾಗ 30 ನಿಮಿಷ 40 ನಿಮಿಷ ಕಾಯಬೇಕಾಗಿರೋ ಪರಿಸ್ಥಿತಿ ಇದೆ. ಅದರಿಂದ ಆಟೋವ್ರಿಗೂ ಸಮಸ್ಯೆ ಇದೆ, ಜನರಿಗೂ ಸಮಸ್ಯೆ ಇದೆ. ಇಲ್ಲಿ ಇಂಥವ್ರಿಗೆ ಸಮಸ್ಯೆ ಇಲ್ಲ ಅಂತಲ್ಲ, ಸಣ್ಣ ಪುಟ್ಟ ಅಂಗಡಿಗಳವ್ರಿಗೂ ಸಮಸ್ಯೆ. ಗೇಟ್ ದಾಟಿ ಯಾರು ಜನ ಈ ಕಡೆ ಒಂದು ಅಂಗಡಿಗೂ ಬರಲ್ಲ, ಹೋಟೆಲ್ಗೂ ಬರಲ್ಲ, ಮತ್ತು ಯಾವುದೇ ಅಂಗಡಿಗಳಿಗೂ ಬರಲ್ಲ. ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ತುಂಬ ಸಮಸ್ಯೆ ಆಗಿದೆ. ಇದಕ್ಕೆ ಸರ್ಕಾರ ಆದಷ್ಟು ಬೇಗ ತಾತ್ಕಾಲಿಕ ಪರಿಹಾರ ಒದಗಿಸಿ ಇಲ್ಲಿ ಆದಷ್ಟು ಬೇಗ ಒಂದು ರೈಲ್ವೆ ಬ್ರಿಡ್ಜ್ ಆಗಲಿ ಇಲ್ಲ ಅಂಡರ್ ಪಾಸ್ ಆಗಲಿ ಮಾಡಿಸ್ಕೊಡ್ಬೇಕಂತ ನನ್ನ ವಿನಂತಿ.